ಅವಳು ಚಾಲೆಂಜ್ ಮಾಡಿದಾಳೆ ಅಂತ ತಕ್ಷಣ ನೀನ್ ಯಾಕೆ ಕಿವಿ ರಿಯಾಕ್ಟ್ ಮಾಡ್ತಿದ್ಯಾ? ಅವಳು ತಪ್ಪು ಮಾಡ್ಬಿಟ್ಲು ಅಣ್ಣ. ಅವಳು ನನ್ನ ಮುಂದೆ ನಿಂತು ಮಾತಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಲು. ಯಜಮಾನ ಯಜಮಾನ ಇದ್ದೇ ಕೊನೆ. ಪದೇ ಪದೇ ನನಗ್ ಮಾತು ಕೊಡು, ಪ್ರಮಾಣ ಎಲ್ಲ ಹೇಳ್ಬೇಡ. ಇಲ್ಲಿವರೆಗೂ ನಾನು ಕೊಟ್ಟಿರೋ ಮಾತ್ ಮೇಲೆ ನಿಂತ್ಕೊಂಡಿದ್ದೀನಿ. ನೀನ್ ಪದೇ ಪದೇ ಪ್ರಮಾಣ ಮಾಡೋದ್ರೆ ಆ ಪ್ರಮಾಣಕ್ಕೆ ಅರ್ಥನೇ ಇರಲ್ಲ. ನಮ್ಮ ರಾಗು ಯಾವತ್ತೂ ಕೊಟ್ಟ ಮಾತನ್ನ ತಪ್ಪಿಲ್ಲ, ತಪ್ಪವನೂ ಅಲ್ಲ. ಅದು ಗೊತ್ತಿದ್ದು ಇದು ಬೇಕಾಗಿರ್ಲಿಲ್ಲ ಪಲ್ಲವಿ. ಬೇಕಾಗಿತ್ತು ದೊಡ್ಡಪ್ಪ. ಯಾಕಂದ್ರೆ ಸಂಗೀತ ಹೇಳ್ದಾಗೆ ಅವನ್ ಕಣ್ಣಕ್ ಕಸ ಬಿದ್ದು ಅವನ್ ಕಣ್ ಕೆಂಪಾಗಿರ್ಲಿಲ್ಲ. ಅವನ್ ಅತ್ತಿದ್ದ. ಹಸಿವಿಲ್ದೆ ಊಟ ಬೇಡ ಅಂತ ಹೇಳಿಲ್ಲ, ಮನ್ಸಿಲ್ದೆ ಊಟ ಬೇಡ ಅಂತ ಹೇಳಿದಾನೆ. ಅದ್ರಲ್ಲಿ ಸತ್ಯ ಏನು ಅಂತ ಅರ್ಥ ಆಗುತ್ತೆ. ಯಾಕಂದ್ರೆ ಜಾನ್ಸಿ ಸಾಮಾನ್ಯದವಳು ಅಲ್ಲ ದೊಡ್ಡಪ್ಪ. ಒಂದ್ ವೇಳೆ ಅಣ್ಣ ಏನಾದ್ರೂ ಅವಳಿಗೆ ಅವನ್ ಮನ್ಸಲ್ಲಿ ಜಾಗ ಕೊಟ್ಟಿದ್ರೆ ಏನ್ ಮಾಡೋದು? ಅದಕ್ಕೆ ಈ ಮುನ್ನೆಚ್ಚರಿಕೆ. ಆದ್ರೂ ರಾಗುನ ಅನುಮಾನಿಸಿದ್ದು ತಪ್ಪಾಯ್ತೇನೋ ಅಂತ. ಖಂಡಿತ ತಪ್ಪಿಲ್ಲ. ನೀವೇ ನೋಡ್ತಿದ್ದೀರಲ್ಲ, ಅವಳ ಹೆಸರು ಕೇಳಿದ್ರೇನೆ ಆಗ್ದಿದ್ದ ಸಂಗೀತ ಇವತ್ ನಮ್ ವಿರುದ್ಧನೇ ತಿರುಗ್ ಬಿದ್ದಿದ್ದಾಳೆ. ಅದಕ್ಕೆ ಯಾರ್ ಯಾವಾಗ ಯಾವ ರೀತಿ ಚೇಂಜ್ ಆಗ್ತಾರೆ ಅಂತ ಹೇಳಕ್ ಆಗಲ್ಲ. ಅದಕ್ಕೋಸ್ಕರ ಈ ಪ್ರಮಾಣ. ದೀರ್ಘ ಪ್ರಯಾಣ ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸವಾಗುವ ಸಂಭವ. ಏನೇ ಅದು? ಅಕ್ಕ, ನನ್ ದಿನ ಭವಿಷ್ಯ ಓದ್ತಾ ಇದ್ದೆ. ಹೌದಾ? ಹಾಗಿದ್ರೆ ನನ್ ಭವಿಷ್ಯ ಏನಿದೆ ಓದು ನೋಡೋಣ. ಇದ್ರಲ್ಲೆಲ್ಲ ನಿಮ್ಗೆ ನಂಬಿಕೆ ಇಲ್ಲ ಅಲ್ವಾ ಅಕ್ಕ? ಅದು ಕರೆಕ್ಟೇ. ಆದ್ರೆ ಇವತ್ತೇನಾದ್ರು ಫನ್ನಿ ಆಗಿರ್ಬೋದು ಅಂತ ನೋಡೋಣ. ಓದೇ ಒಂದ್ಸಲಿ. ಸರಿ ಅಕ್ಕ, ನೋಡ್ತೀನಿ. ಹೇಳುವ ಬುದ್ಧಿ ಮಾತು ಕೇಳಿದರೆ ಒಳಿತು. ಮಾತು ಹೊರಡುವ ಮೊದಲು ಮನಸ್ಸು ಹಾಸಬೇಕು. ಕೇಳುವವನು ಗ್ರಹಿಸಲು ತಯಾರಾಗಿರ್ಬೇಕು ಅಂತ ಇದೆ ಅಕ್ಕ. ಹಾಗಂದ್ರೇನೆ? ಅದೇ ಅಕ್ಕ, ಯಾರಾದ್ರೂ ಬುದ್ಧಿ ಮಾತು ಹೇಳಿದ್ರೆ ಅದನ್ನ ನೀವು ಕೇಳಿದ್ರೆ ಒಳ್ಳೇದು ಅಂತ. ನನಗೆ ಯಾರೇ ಬುದ್ಧಿ ಹೇಳೋರು? ಈ ಅನಿತಾಗೆ ಬೇರೆಯವ್ರಿಗೆ ಹೇಳ ಅಭ್ಯಾಸನೇ ಹೊರ್ತು ಬೇರೆಯವರಿಂದ ಕೇಳಿ ಅಭ್ಯಾಸ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಯಾರೇ ಬಂದಿದ್ದು? ನೀವು ಮದ್ವೆ ಆಗ್ಬೇಕು ಅನ್ಕೊಂಡಿದ್ರಲ್ಲ ರಾಘವೇಂದ್ರ, ಅವ್ರ ಹೆಂಡತಿ ಜಾನ್ಸಿ ಬಂದಿದ್ದಾರೆ. ಹಾಯ್ ಅನಿತಾ, ನಿಂಗ್ ಬ್ಯೂಟಿ ಕಾನ್ಶಿಯಸ್ನೆಸ್ ತುಂಬಾ ಇದೆ ಅನ್ಸುತ್ತೆ. ಹೌದು, ನಾನ್ ಯಾವಾಗ್ಲೂ ನನ್ ಸ್ವಂತದ್ದು ಮತ್ತೆ ನನಗ್ ಸೇರಿದ್ನ ಜೋಪಾನ ಮಾಡ್ಕೊಳ್ಳೋ ವಿಷಯದಲ್ಲಿ ಸ್ವಲ್ಪ ಜಾಸ್ತಿನೇ ಕೇರ್ ತಗೊಳ್ತೀನಿ. ತಪ್ಪಿಲ್ಲ ಅನಿತಾ, ಯಾವಾಗ್ಲೂ ನಮ್ ಸ್ವಂತದನ್ನ ಜೋಪಾನ ಮಾಡ್ಕೊಳ್ಳೇಬೇಕು. ಆದ್ರೆ ಬೇರೆಯವ್ರಿಗೆ ಸೇರಿದನ್ನ ನನಗೆ ಸೇರ್ಬೇಕು ಅನ್ಕೊಳ್ಳೋದು ತಪ್ಪು. ಏನ್ ಇಂಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ಯಾ? ಅದೇನ್ ಹೇಳ್ಬೇಕು ಅನ್ಕೊಂಡಿದ್ಯಾ? ವಿಷಯ ನೇರವಾಗಿ ಹೇಳು. ಡೈರೆಕ್ಟ್ ಆಗಿ ಮಾತಾಡಕ್ಕೆ ನನ್ಗೂ ಇಷ್ಟ ಅನಿತಾ, ಸೊ ನೇರವಾಗಿ ವಿಷಯಕ್ಕೆ ಬರ್ತೀನಿ. ಹಾಯ್ ಆಂಟಿ. ಹಾಯ್ ಮಿಥುನ್. ನಿಮ್ ಕೋಪಕ್ಕೂ ಒಂದ್ ಅರ್ಥ ಇದೆ. ಪರವಾಗಿಲ್ಲ, ನೀವ್ ಹಾಯ್ ಹೇಳಿಲ್ಲ ಅಂತ ನಾನು ಬೇಜಾರ್ ಮಾಡ್ಕೊಳ್ಳೋದಿಲ್ಲ. ಎನಿವೆ, ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ಏನಿಲ್ಲ ಅನಿತಾ, ಗೊತ್ತೋ ಗೊತ್ತಿಲ್ದೇನೋ ನನ್ ಜೀವನದಲ್ಲಿ ಕೆಲವೊಂದಷ್ಟು ತಪ್ಪುಗಳನ್ನ ಮಾಡಿದೀನಿ. ಮಾಡಿರೋ ತಪ್ಪು ಗೊತ್ತಿದ್ರು ಅದನ್ನ ತಿದ್ಕೊಳ್ಳೋ ಪ್ರಯತ್ನ ಮಾಡದೇ ಇರೋದಿದ್ಯಲ್ಲ, ಅದಕ್ಕಿಂತ ದೊಡ್ಡ ತಪ್ಪು ಇನ್ನೊಂದಿಲ್ಲ. ತಿಟ್ಕೊಂಡಿದ್ದು ಆಯ್ತು, ಅದನ್ನ ಸರಿ ಮಾಡ್ಕೊಂಡು ಜೀವನದಲ್ಲಿ ಬದುಕ್ಬೇಕು ಅಂತ ನಿರ್ಧಾರ ಮಾಡಿನೂ ಆಯ್ತು. ತಪ್ಪು ಮಾಡಿ ತಲೆ ತಗ್ಗಿಸ್ಬಾರ್ದು, ಅದನ್ನ ತಿಟ್ಕೊಂಡು ಮುಂದೆ ನಡಿಬೇಕು ಅಂತ ಯಾವಾಗ್ಲೂ ನಮ್ ತಾತ ಹೇಳ್ತಿದ್ರು. ಅದನ್ನ ಇತ್ತೀಚೆಗೆ ನನ್ನ ಜೀವನದಲ್ಲಿ ರೂಢಿಸ್ಕೊಂಡಿದೀನಿ. ಹೇಳ್ಬೇಕು ಅಂದ್ರೆ ಈಗ ಅದ್ ನನ್ಗೆ ಅಭ್ಯಾಸ ಆಗೋಗಿದೆ. ನೋಡು, ನನ್ನ ರಾಗು ಮದುವೆ ಅಲ್ಲ, ಕಾಂಟ್ರಾಕ್ಟ್ ಮ್ಯಾರೇಜ್. ಜಸ್ಟ್ ವಿತ್ ಅಗ್ರಿಮೆಂಟ್. 1 ತಿಂಗಳಿಗೆ ಮಾಡ್ಕೊಂಡಿರೋ ಕಮಿಟ್ಮೆಂಟ್ ಅಷ್ಟೇ. ನನ್ ಮದ್ವೆ ಆಗ್ಬೇಕಾದ್ರೆ ಅದು ಜಸ್ಟ್ 1 ತಿಂಗಳ ಕಾಂಟ್ರಾಕ್ಟ್ ಮದ್ವೆನೇ ಆಗಿತ್ತು. ಆದ್ರೆ ನನ್ ಮದ್ವೆ ಆದ್ಮೇಲೆ ನನಗ್ ತಾಳಿ ಬೆಲೆ ಏನು, ಗಂಡನ್ ಪ್ರೀತಿ ಅಂದ್ರೆ ಏನು ಅಂತೆಲ್ಲ ಅರ್ಥ ಆಗಿದೆ. ಮದುವೆ ಅಂದ್ರೆ ಸ್ವಾರ್ಥಕ್ಕೋಸ್ಕರ ಆಗೋ ಕಮಿಟ್ಮೆಂಟ್ ಅನ್ಕೊಂಡಿದ್ದೆ, ಆದ್ರೆ ಅದು ಸುಳ್ಳು. ಮದ್ವೆ ಅಂದ್ರೆ ಇಬ್ಬರ ಕನ್ಸು, 2 ಮನ್ಸು ಒಟ್ಟಾಗಿ ಕಟ್ಟೋ ಜೀವನ. ಆ ದಿನ ಗಂಡ ಅಂದ್ರೆ ಜಸ್ಟ್ 30 ದಿನಕ್ಕೆ ಬೇಕಾಗಿರೋ ಪಾತ್ರ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಗಂಡ ಅಂದ್ರೆ ನನ್ ಸ್ವಂತ. ಗಂಡ ಹೆಂಡತಿ ಅಂದ್ರೆ ಸಂಬಂಧ. ಬೇರೆ ಬೇರೆ ಗುರಿ, ಬೇರೆ ಬೇರೆ ದಾರಿ ಹೊಂದಿದ್ ನಾವು ಒಟ್ಟಿಗೆ ಸಪ್ತಪದಿ ತುಳಿದಿದೀವಿ.
ಏಳೇಳು ಜನ್ಮಕ್ಕೂ ಜೊತೆಲ್ ಬಾಳ್ತೀವಿ ಅಂತ ಪ್ರಮಾಣ ಮಾಡಿದೀವಿ. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಹಾಗೆ ಅಲ್ವಾ? ಒಂದೇ ದಾರಿಲಿ ನಡೆದ್ರು ಹೆಜ್ಜೆಗಳು ಬೇರೆ ಬೇರೆ ಆಗಿರುತ್ತೆ, ಆದ್ರೆ ಗುರಿ ಒಂದೇ ಆಗಿರುತ್ತೆ. ಗಂಡ ಹೆಂಡತಿ ಸಂಬಂಧದ ಬಗ್ಗೆ, ಮದ್ವೆ ಬಗ್ಗೆ ಏನು ಗೊತ್ತಿಲ್ಲದೆ ಇರೋ ನಾನು ಈಗ ಇಷ್ಟೆಲ್ಲ ತಿಳ್ಕೊಂಡಿದೀನಿ. ಇದ್ರಲ್ಲೇ ಅರ್ಥ ಮಾಡ್ಕೊ, ಮದ್ವೆ ಅನ್ನೋದು ಹೆಣ್ಣಿನ ಜೀವನದಲ್ಲಿ ಏನೆಲ್ಲ ಬದಲಾವಣೆ ತರುತ್ತೆ ಅಂತ. ಅನಿತಾ, ಒಂದ್ ಹೆಣ್ಣಿನ ಜೀವನ ಬದಲಾಗೋದು ಮದ್ವೆಯಿಂದ ಅಂತ ನಮ್ ತಾತ ಯಾವಾಗ್ಲೂ ಹೇಳ್ತಿದ್ರು. ಅದಿವಾಗ ನನ್ ಜೀವನದಲ್ಲಿ ನಿಜ ಆಗಿದೆ. ನನ್ನ ರಾಗು ಮದ್ವೆ ಕಾರಣ ಏನಾದ್ರೂ ಆಗಿರ್ಲಿ, ಆದ್ರೆ ಕಾಯ ವಾಚ ಮನಸ್ಸ ಅಂತ ತಾಳಿ ಕಟ್ಟಿರೋ ನನ್ ಗಂಡನ್ ಜೊತೆ ಜೀವನ ಪೂರ್ತಿ ಬದುಕ್ಬೇಕು ಅನ್ಕೊಂಡಿದೀನಿ. ವಾವ್, ತುಂಬಾ ಚೆನ್ನಾಗಿ ಮಾತಾಡಕ್ ಕಲ್ತಿದ್ಯಾ. ಹೀಗೆಲ್ಲ ನನ್ಗೂ ಮಾತಾಡಕ್ ಬರ್ತಿರ್ಲಿಲ್ಲ ಅನಿತಾ. ಆದ್ರೆ ಗಂಡ ಅತ್ತೆ ಮನೆ ಜವಾಬ್ದಾರಿ ಅನ್ನೋದಿದ್ಯಲ್ಲ, ಆಟೋಮೆಟಿಕ್ ಆಗಿ ಎಲ್ಲ ಕಲ್ಸ್ಕೊಟ್ಬಿಡತ್ತೆ. ಅದ್ರಲ್ಲೂ ಈ ಮಿಡಲ್ ಕ್ಲಾಸ್ ಜೀವನ ಲೈಫ್ ಬಗ್ಗೆ ತುಂಬಾ ಚೆನ್ನಾಗ್ ಪಾಠ ಕಲ್ಸುತ್ತೆ. ಹೌದು, ಮಿಡಲ್ ಕ್ಲಾಸ್ ನವರು ಚೆನ್ನಾಗ್ ಪಾಠನೂ ಕಲ್ತಿರ್ತಾರೆ, ಹಾಗೆ ಚೆನ್ನಾಗ್ ಪಾಠನೂ ಕಲ್ಸ್ಕೊಡ್ತಾರೆ. ಜೊತೆಗೆ ಸಂಬಂಧಗಳ ವ್ಯಾಲ್ಯೂಸ್ನು ಅರ್ಥ ಮಾಡ್ಕೊಂಡಿರ್ತಾರೆ. ಅದು ಸತ್ಯನೇ ಅನಿತಾ. ಯಾಕಂದ್ರೆ ಅವರು ಶಾಸ್ತ್ರ ಸಂಪ್ರದಾಯನ ಪಾಲನೆ ಮಾಡೋರು, ಕುಟುಂಬದ ಬಗ್ಗೆ ಒಲವಿರೋರು. ಯಾಕಂದ್ರೆ ಅವ್ರಿಗೆ ಕುಟುಂಬನೇ ಎಲ್ಲ. ಅದನ್ನ ನಾನು ಚೆನ್ನಾಗ್ ಅರ್ಥ ಮಾಡ್ಕೊಂಡಿದೀನಿ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡಿರೋ ನೀನು ರಾಘವೇಂದ್ರ ಅವ್ರ ಮನೆಯವ್ರು ಕೊಟ್ಟಿರೋ ಮಾತಿನ ಬಗ್ಗೆ ತಿಳ್ಕೊಂಡಿಲ್ವಾ? ಯಾವ ಮಾತಿನ ಬಗ್ಗೆ ಹೇಳ್ತಿದ್ಯಾ ಅನಿತಾ? ರಾಘವೇಂದ್ರ ಅವ್ರು ನನ್ನನ್ನೇ ಮದ್ವೆ ಮಾಡ್ಕೊಳ್ತೀನಿ ಅಂತ ಮಾತ್ ಕೊಟ್ಟಿರೋದ್ರ ಬಗ್ಗೆ. ಅದು ಮಾತಷ್ಟೇ, ಮದ್ವೆ ಆಗಿಲ್ವಲ್ಲ. ಅಷ್ಟೆಲ್ಲ ಕಷ್ಟಪಟ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗಿ ಬದುಕ್ತಾ ಇರೋ ಝಾನ್ಸಿ ಅಷ್ಟ್ ಈಸಿಯಾಗಿ ಗಂಡನ ಬಿಟ್ಟು ಬಂದ್ಬಿಡ್ತಾಳಾ ಅಂತ ಕೇಳ್ದೆ ಅಲ್ಲ. ಇವಾಗ ಗೊತ್ತಾಯ್ತಾ? ಕ್ಲಾರಿಟಿ ಸಿಕ್ತಾ? ನನಗಂತೂ ಈ ಕ್ಷಣ ಕೂಡ ನಂಬಿಕೆ ಬರ್ತಾ ಇಲ್ಲ ತುಳಸಿ. ಹಾಗಾದ್ರೆ ಏನು, ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದೀಯಾ? ನಾನ್ ಮಾತಾಡುವಾಗ ಸ್ಪೀಕರ್ ಆನ್ ಮಾಡ್ಬೇಕಿತ್ತು, ನೀನ್ ಕೇಳಿಸ್ಕೊಂಡಿದ್ರೆ ಗೊತ್ತಾಗ್ತಾ ಇತ್ತು. ಈಗ್ಲೂ ಏನ್ ಕಾಲ ಮಿಂಚಿಲ್ಲ. ಅವಳಿಗೆ ಯಾವುದೇ ರೀತಿ ಸಹಾಯ ಬೇಕಾದ್ರೂ ನಾನಿದ್ದೀನಿ ಅಂತ ಹೇಳಿದೀನಿ. ಅದು ಯಾವ ರೀತಿ ಸಹಾಯ ಅಂತ ಕೇಳೋ ನೆಪದಲ್ಲಿ ಇವಾಗ ಫೋನ್ ಮಾಡ್ತೀನಿ, ಅವಾಗ ಸ್ಪೀಕರ್ ಆನ್ ಮಾಡ್ತೀನಿ. ಕೇಳಿಸ್ಕೊ, ನಿನ್ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊ. ಹೇಳಿ ಅತ್ತೆ. ಡೋಂಟ್ ವರಿ ಝಾನ್ಸಿ, ಆ ರಾಗು ನಿನಗೆ ಡಿವೋರ್ಸ್ ಕೊಟ್ಟಿದ ತಕ್ಷಣ ನೀನು ಫುಲ್ ದುಃಖದಲ್ಲಿ ಇರ್ತೀಯ ಅಂತ ಅವ್ರು ಅನ್ಕೊಂಡಿರ್ಬೋದು. ಆದ್ರೆ ನೀನು ಬಿಂದಾಸ್ ಆಗಿರ್ತೀಯ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಅತ್ತೆ, ಅದು ಯು ಡೋಂಟ್ ವರಿ ಝಾನ್ಸಿ, ನೀನ್ ಏನ್ ಹೇಳಕ್ ಹೊರಟಿದ್ಯಾ ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ನ ಅಪ್ಪನ್ಗೆ ಯಾವ ವಿಷಯನೂ ಹೇಳಿಲ್ಲ. ನೋಡು, ನಾನು ಯಾವಾಗ ಬರ್ಬೇಕು ಅನ್ನೋದನ್ನ ಹೇಳು, ಅವ್ರ ಮುಂದೆ ನಿನ್ನನ್ನ ರಾಣಿ ತರ ಕರ್ಕೊಂಡ್ ಬರ್ತೀನಿ. ನಿನ್ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅವ್ರಿಗೂ ಗೊತ್ತಾಗ್ಲಿ. ಅತ್ತೆ ಪ್ಲೀಸ್, ಡಿವೋರ್ಸ್ ಕೊಡ್ಸೋದಕ್ಕೆ ಅವ್ರು ಯಾರು? ರಾಘು ನನ್ನವನು, ನನಗ್ ತಾಳಿ ಕಟ್ಟಿರೋ ಗಂಡ, ಜೀವನ ಪೂರ್ತಿ ನನ್ ಜೊತೆಲಿರೋನು. ಅಂದ್ಮೇಲೆ ಡಿವೋರ್ಸ್ ಕೊಡೋ ಮಾತೆಲ್ಲಿ? ಅತ್ತೆ, ಏನೇ ಪ್ರಯತ್ನ ಮಾಡಿದ್ರು ನನ್ ಗಂಡನ ನನ್ ಬಿಟ್ಕೊಡೋ ಮಾತೇ ಇಲ್ಲ. ಏನ್ ಹೇಳ್ತಿದ್ಯಾ ಝಾನ್ಸಿ? ನನ್ ಯಾರೋ ಏನೋ ಹೇಳಿದ್ರು ಅಂತ ಬಿಟ್ಕೊಡೋದಕ್ಕ ನನ್ ಗಂಡನ ಮದುವೆ ಮಾಡ್ಕೊಂಡಿರೋದು? ಮನ್ಸಿಲ್ದೇ ಇದ್ರು ನನ್ ಗಂಡನಲ್ಲಿ ಡಿವೋರ್ಸ್ ಕೊಡ್ಸೋದಕ್ಕೆ ಅವ್ರ ಪ್ರಯತ್ನ ಪಡ್ತಿದ್ರೆ ಪ್ರೀತಿ ಮಾಡ್ತಿರೋ ನನ್ ಗಂಡನ ಉಳ್ಸ್ಕೊಳೋದು ನನಗ್ ಗೊತ್ತಿಲ್ವಾ? ನಾನೀಗ ಹಳೆ ಝಾನ್ಸಿ ಅತ್ತೆ. ಯಾರನ್ನ ಯಾವ ರೀತಿ ಸರಿ ಮಾಡ್ಬೇಕು, ಯಾರ್ ನಟ್ಟು ಬೋಡ್ನ ಹೇಗೆಲ್ಲ ಟೈಟ್ ಮಾಡ್ಬೇಕು ಅನ್ನೋದು ನನಗ್ ಚೆನ್ನಾಗ್ ಗೊತ್ತಿದೆ. ಯಾರೇನೇ ಸರ್ಕಸ್ ಮಾಡಿದ್ರು ನನ್ ಗಂಡನ್ನ ನನ್ ಬಿಟ್ಕೊಡೋ ಮಾತೇ ಇಲ್ಲ. ಥ್ಯಾಂಕ್ಸ್ ಫಾರ್ ಯೋರ್ ಕನ್ಸರ್ನ್ ಅತ್ತೆ. ನನ್ ಬಗ್ಗೆ ವರಿ ಮಾಡ್ಕೊಂಡು ನಿಮ್ ಹೆಲ್ತ್ನ ಹಾಳು ಮಾಡ್ಕೊಳ್ಬೇಡಿ. ಡಿವೋರ್ಸ್ ಆಗುತ್ತೆ ಅಂತ ಖುಷಿ ಪಡ್ತಿರೋರ್ ಆಸೆಗೆ ಹೇಗ್ ಬ್ರೇಕ್ ಹಾಕ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಯಾಕಂದ್ರೆ ಇವಳು ಹಳೆ ಝಾನ್ಸಿ. ಏನ್ ಯಜಮಾನ್ರೆ, ನಾನ್ ಹೇಳಿದ್ ಸರಿನಾ? ಥ್ಯಾಂಕ್ಸ್ ಅಣ್ಣ. ಆಟೋ
ಅವಳು ಚಾಲೆಂಜ್ ಮಾಡಿದಾಳೆ ಅಂತ ತಕ್ಷಣ ನೀನ್ ಯಾಕೆ ಕಿವಿ ಮಾಡ್ತಿದ್ಯಾ? ಅವಳು ತಪ್ಪು ಮಾಡ್ಬಿಟ್ಲು ಅಣ್ಣ. ಅವಳು ನನ್ನ ಮುಂದೆ ನಿಂತು ಮಾತಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಲು. ಅವ್ಳು ಹೇಳಿದ್ದೆ ಫೈನಲ್ ಅಲ್ವಲ್ಲ ಅನಿತಾ? ಹಾಗಂತ ನಾನ್ ಹೇಗ್ ಸುಮ್ಮನಿರ್ಲಿ? ಕೋಪ ಒಳ್ಳೇದಲ್ಲಮ್ಮ. ಹೌದು, ನನ್ ಕೋಪ ಅವಳಿಗೆ ಒಳ್ಳೇದಲ್ಲ. ಹಾಗಾದ್ರೆ ನಾನ್ ಬಿಡೋದು ಇಲ್ಲ. ಕೋಪದ ಎಫೆಕ್ಟ್ ಅವಳಿಗಾದ್ರೆ ಓಕೆ, ಆದ್ರೆ ಅದರಿಂದ ನಿನಗೆ ತೊಂದರೆ ಆಗುತ್ತೆ ಅನ್ನೋದು ನಮ್ ಭಯ. ಅಂದ್ರೆ ನಾನ್ ಸೈಲೆಂಟ್ ಆಗಿರ್ಬೇಕಾ? ಅದು ಒಳ್ಳೇದೇ ಅನ್ನಿ. ನೋಡು, ನಮ್ ಕೋಪನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ತಾಳ್ಮೆ ತಗೊಂಡ್ರೆ ಅದು ನಮ್ಗೆ ಒಳ್ಳೇದನ್ನೇ ಮಾಡುತ್ತೆ. ಅದೇ ಕೋಪನ ಆಯುಧವಾಗಿ ಬಳಸ್ಕೊಂಡು ಹೋರಾಟ ಮಾಡ್ತೀವಿ ಅಂದ್ರೆ ನಾವು ನಷ್ಟ ಅನ್ಭವಿಸ್ಬೇಕಾಗತ್ತೆ. ನಾನ್ ಕಷ್ಟ ಪಟ್ರು ಪರವಾಗಿಲ್ಲ, ನಾನ್ ನಷ್ಟ ಅನುಭವಿಸಿದ್ರು ಪರವಾಗಿಲ್ಲ, ಕೊನೆ ನಾನೇ ನಾಶ ಆದ್ರೂ ಐ ಡೋಂಟ್ ಕೇರ್. ಆದ್ರೆ ಅವಳನ್ನ ಮಾತ್ರ ನಾನ್ ಸಂತೋಷವಾಗಿರೋದಕ್ ಬಿಡೋದಿಲ್ಲ. ಬೆಂಕಿ ಮೊದ್ಲು ತನ್ನನ್ ತಾನ್ ಸುಟ್ಕೊಂಡು ಆಮೇಲೆ ಬೇರೆ ವಸ್ತುನ್ ಸುಡೋದು. ಮೊದ್ಲು ಅದನ್ನ ಅರ್ಥ ಮಾಡ್ಕೊಳೆ. ಆದ್ರೆ ಅದು ಸುಡುತ್ತೆ ತಾನೆ. ಅನ್ನಿ ಪ್ಲೀಸ್ ನನ್ ಮಾತ್ ಕೇಳು. ಕೇಳಲ್ಲ ಅಣ್ಣ, ನಾನ್ ಈ ವಿಷಯದಲ್ಲಿ ಯಾರ ಮಾತು ಕೇಳಲ್ಲ. ನನ್ನ ನಿರ್ಧಾರ ಯಾವ್ದೇ ಕಾರಣಕ್ಕೂ ಬದಲಾಗಲ್ಲ. ಇಲ್ಲಿವರೆಗೂ ರಾಘವೇಂದ್ರ ಅವ್ರನ್ನ ಪಟ್ಕೊಳ್ಳೋದಷ್ಟೇ ನನ್ ಗುರಿಯಾಗಿತ್ತು. ಇನ್ನು ಮುಂದೆ ಆ ಜಾನ್ತಿ ನೆಮ್ಮದಿ ಹಾಳ್ ಮಾಡಿ ಅವಳನ್ನ ನಾಶ ಮಾಡೋದಷ್ಟೇ ನನ್ನ ಉದ್ದೇಶ. ನನ್ ಗಂಡನ್ನ ಉಳ್ಸ್ಕೊತೀನಿ ಅಂತ ಹೇಳಿದಾಳೆ ಅಲ್ವಾ, ಅದು ಹೇಗ್ ಉಳ್ಸ್ಕೊತಾಳೆ, ಆ ಮನೇಲಿ ಹೇಗ್ ಬಾಳ್ತಾಳೆ ಅಂತ ನಾನು ನೋಡ್ತೀನಿ. ಅವಳಿಗೆ ಅನಿತಾ ಯಾರು ಅನ್ನೋದನ್ನ ತೋರಿಸ್ತೀನಿ. ಅವ್ರಿಬ್ರು ಸಂಸಾರ ಹೇಗ್ ಮಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಆದಷ್ಟು ಬೇಗ ಅವರಿಬ್ರನ್ನ ದೂರ ಮಾಡೇ ಮಾಡ್ತೀನಿ. ನಾನು ನಿಂಗೆ ಹೇಳಿಲ್ವಾ ಚಾನ್ಸಿ ಯಾವ್ದೇ ಕಾರಣಕ್ಕೂ ನಿನ್ನ ಬಿಟ್ಕೊಡಲ್ಲ ಅಂತ? ಇವಾಗ ನೋಡಿದ್ಯಾ? ತರುಣ, ನನಗ್ ನಂಬಕ್ಕೆ ಆಗ್ತಿಲ್ಲ. ಅವ್ರು ಏನ್ ಮಾಡಕ್ ಹೊರಟಿದ್ದಾರೆ? ನೋಡೋ, ಗಂಡನಾಗಿ ನಿನ್ ಸಂಸಾರನ ನಿನ್ ಕೈಯಲ್ಲೇ ಉಳಿಸ್ಕೊಳಕ್ ಆಗ್ಲಿಲ್ಲ, ಆದ್ರೆ ಈಗ ಚಾನ್ಸಿ ಮೇಡಮ್ ಏನೋ ಮಾಡಕ್ ಹೊರಟಿದ್ದಾರೆ ತಾನೆ. ಇಲ್ಲಿವರೆಗೂ ನಿಮ್ ಮನೆಯವ್ರು ಮಾಡ್ತಿದ್ದನ್ನೆಲ್ಲ ನೋಡಿ ಹೇಗ್ ಮೂಕ ವಿಸ್ಮಿಕನಾಗಿದ್ಯೋ, ಇನ್ನು ಮುಂದೆನೂ ಹಾಗೆ ಇದ್ಬಿಡು. ಏನು ಹಾಗೆ ನೋಡ್ತಿದ್ಯಾ? ಆ ದೇವ್ರು ನನ್ಗೆ ಏನ್ ಕೊಟ್ಟಿದ್ದಾನೆ ಅಂತ ಕೈ ಮುಗಿಬೇಕು ಅಂತ ಕೇಳ್ತಿದ್ಯಲ್ಲ, ನೋಡ್ದೆ ಏನ್ ಕೊಟ್ಟಿದ್ದಾನೆ ಅಂತ. ಏನೇನ್ ಯಾರಿಗೆ ಯಾರನ್ನ ಜೋಡಿ ಮಾಡ್ಬೇಕು ಅಂತ ಕರೆಕ್ಟಾಗಿ ಲೆಕ್ಕಾಚಾರ ಹಾಕೆ ಆ ದೇವರು ಸಂಬಂಧಗಳನ್ನ ಬೆಸೆಯೋದು. ಇವಾಗ ಜನರಲ್ ಆಗಿ ಥಿಂಕ್ ಮಾಡು. ಹೆಂಡತಿ ವೀಕ್ ಇದ್ರೆ ಗಂಡ ಸ್ಟ್ರಾಂಗ್ ಆಗಿರ್ತಾರೆ, ಅದೇ ಗಂಡ ಮೂಕ ಪ್ರಾಣಿ ಆಗಿದ್ರೆ ಹೆಂಡತಿ ಭಯಂಕರ ಸ್ಟ್ರಾಂಗ್ ಆಗಿರ್ತಾಳೆ. ಇಲ್ಲಾಂದ್ರೆ ಸಂಸಾರ ಬ್ಯಾಲೆನ್ಸ್ ಆಗೋದು ಹೆಂಗೋ? ನೋಡೋ, ಸಂಸಾರನ ಅಡ್ಗೆನ ಇಬ್ರು ಮಾಡ್ಬೇಕು ಅಂತ ಏನಿಲ್ಲ, ಒಬ್ರು ಮಾಡಿದ್ರು ಇಬ್ರು ಊಟ ಮಾಡ್ಬೋದು. ಅದೇ ನಿಮ್ ಸಂಸಾರದ ಅಡ್ಗೆನ ಜಾನ್ಸಿ ಮೇಡಮ್ ಮಾಡ್ತಿದ್ದಾರೆ, ನೀನ್ ಆರಾಮಾಗಿ ಊಟ ಮಾಡ್ಕೊಂಡು ನೆಮ್ಮದಿಯಾಗಿರು. ಮಗ, ಜಾನ್ಸಿ ಮೇಡಮ್ ಮಾತಾಡಿದ ಫೋರ್ಸು, ಅವ್ರು ಹೋಗಿ ಸ್ಪೀಡ್ ನೋಡ್ತಿದ್ರೆ ಇನ್ನು ಮುಂದೆ ನಿಮ್ ಮನೆಯವ್ರಿಗೆ ಡಂಕಣಕ ಕನ್ಫರ್ಮ್.